ಸೆಕೆಂಡ್ ಶೋ ಅಂದರೆ ಗೊತ್ತಲ್ಲ, ನಾವು ಹೋದ್ವಿ, ಕರ್ಕೊಂಡು ಹೋದ್ರು, ಇನ್ನೂ ಚಿಕ್ಕವನು, ಫುಲ್ ಇವ್ರದ್ದು ಅಲ್ಲಿ ಗಲಾಟೆ. ಅದಾದಮೇಲೆ ಜೋಗಿ ಸಿನಿಮಾ ನೋಡೋಕ್ಕಾಗ ನಾನು ಗಲಾಟೆ. ಬಟ್ ಅಲ್ಲಿ ಇಬ್ಬರಿಗೂ ಅಲ್ಲಿ ಗಲಾಟೆ ಮಾಡ್ಕೊಂಡು ಅದೇ ತಿನ್ಕೊಂಡು ಬಂದಂಥ ಒಂದು ಇನ್ಸಿಡೆಂಟ್ ತುಂಬ ಜ್ಞಾಪಕ ಇದೆ ನನಗೆ. ಆ್ಯಂಡ್ ಇನ್ನೊಂದು ಇನ್ಫ್ಯಾಕ್ಟ್ ನನ್ನ ಮಗಳಿಗೆ ನಿಕ್ ನೇಮ್ ಇಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ನಾನು ನನ್ನ ಹೆಂಡ್ತಿ ಅವಳೇ ಜ್ಞಾಪಿಸಿದ್ಲು, ಏನಕ್ಕೆ ನೀನು ಚುಮ್ಮಿ ಅಂತ ಇಡಬಾರ್ದು ಅಂತ. ಸೊ ಅಂಡಮಾನ್ ಸಿನಿಮಾ ಚುಮ್ಮಿ, ಸೊ ನನ್ನ ಮಗಳಿಗೂ ಚುಮ್ಮಿ ಅಂತಾನೆ ಇಟ್ವಿ. ಸೊ ವೈಫ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅದಕ್ಕೆ. ಆ್ಯಂಡ್ ಏನು ಹೇಳೋದು, ಹೇಳ್ತಾನೆ ಇರಬೇಕು ಅನ್ಸುತ್ತೆ. ಆ್ಯಂಡ್ ಎಸ್ ಅಫ್ಕೋರ್ಸ್ ನಾನು ನನ್ನ ಮನೆಯವರು ತುಂಬ ಇಷ್ಟಪಡೋ ಒಂದು ಫ್ಯಾಮಿಲಿ ಅಂದರೆ ನಿಮ್ಮ ಫ್ಯಾಮಿಲಿಯನ್ನು. ದಟ್ ಈಸ್ ಆಲ್ವೇಸ್ ದೇರ್. ನಿಮ್ಮನ್ನು ಬಿಟ್ಟು ಈ ಒಂದು ಒಕೇಶನ್ನ ಗ್ರೇಸ್ ಯಾರೇ ಬಂದು ಮಾಡಿದ್ರು ಇಷ್ಟು ಚೆನ್ನಾಗಿ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ನನ್ನ ಮೇಲೆ. ಆ್ಯಂಡ್ ನಿಮ್ಮ ಜೊತೆ ಲೀಡರ್ ಸಿನಿಮಾ ಮಾಡೋವಾಗಲೂ ಅಷ್ಟೇ, ಅಣ್ಣ ಹೆಂಗೆ ಅಂದರೆ ಶಾರ್ಟ್ ರೆಡಿ ಅಂತ ಹೇಳೋದಕ್ಕಿಂತ ಮುಂಚೆ ಹೋಗಿ ನಿಂತ್ಕೊಂಡ್ಬಿಡೋರು. ರೈನ್ ಎಫೆಕ್ಟ್ ಫೈಟ್ ಮಾಡ್ತಾಯಿದ್ವಿ, ಅಣ್ಣ ಚಕ್ಕಂತ ಹೋಗಿ ನಿಂತ್ಕೊಂಡು ರೆಡಿ ಅಂತ. ಕ್ಯಾಮ್ರಾ ಇಟ್ಟಿಲ್ಲ, ಲೈಟ್ ಇಟ್ಟಿಲ್ಲ, ಒಟ್ಟಿನಲ್ಲಿ ಮಳೆ ಬರಬೇಕು, ಅಣ್ಣಂಗೆ ಏನು ಇಷ್ಟ ಅಂತ. ಅವಾಗ ಮಳೆ ಬರಬೇಕು, ನಿಂತ್ಕೋಬೇಕು. ನಾನು ಒಂದು 2 ಶಾಟ್ 3 ಶಾಟ್ ಮಾಡಿದೆ. ಆಮೇಲೆ ಮೆತ್ತಗೆ ಹೋದೆ, ಅಣ್ಣ ಅವ್ರಿಂದ ಏನೂ ರೆಡಿ ಮಾಡಿಲ್ಲ ಅಣ್ಣ, ದಯವಿಟ್ಟು ನೀವು ಒಬ್ರು ಇಲ್ಲಿ ಕೂತಿರಿ, ಎಲ್ಲ ಮಾಡಿದ್ಮೇಲೆ ಹೋಗೋಣ ಅಂತ. ಆ್ಯಂಡ್ ಅಣ್ಣ ಅವಾಗ ಜಾಸ್ತಿ ಊಟನೂ ಮಾಡ್ತಿರ್ಲಿಲ್ಲ, ಊಟದ ಬ್ರೇಕು ಹೇಳ್ತಾ ಇರಲಿಲ್ಲ ನಮಗೆ. ಸೊ ಹಂಗೆಲ್ಲ ಕನ್ವಿನ್ಸ್ ಮಾಡಿದ್ವಿ. ಆ್ಯಂಡ್ ಈಗ ಬೇಲ್ ಸಿನಿಮಾ ಮಾಡ್ತಾ ಇದ್ದೀನಿ ಅಣ್ಣನ ಜೊತೆ. ವಂಡರ್ಫುಲ್ ಕ್ಯಾರೆಕ್ಟರ್ ಇದೆ, ವಂಡರ್ಫುಲ್ ಸಿನಿಮಾ ಕೂಡ ಅದು. ಪವನ್ ವಡಿಯರ್ ಡೈರೆಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಬ್ಯೂಟಿಫುಲ್ ಸಿನಿಮಾ. ಆ್ಯಂಡ್ ಅಪ್ಪುಣ್ಣ ನೆನೆಸ್ಕೊಳ್ಬೇಕು. ಇವರೆಲ್ಲರೂ ನನ್ನನ್ನು ಒಬ್ಬ ಕೊನೆ ತಮ್ಮ ಮನೇಲೊಬ್ಬ ಇದ್ರೆ ಹೆಂಗೆ ನೋಡ್ಕೋತಾರೆ ಆ ಥರ ನೋಡ್ಕೋತಾರೆ. ಎಲ್ಲೇ ಹೋದರೂ ಸರಿ, ಯಾವಾಗ ಹೋದರೂ ಅದೇ ಥರ. ಮೊನ್ನೆ DKD ಸೆಟ್ ಗೊತ್ತಾಗಲೂ ಅಣ್ಣ ಅದೇ ಥರ ಹೇಳಿದ್ರು ನನಗೆ, ಬರ್ತೀನಮ್ಮ ಯೋಗಿ, ಯಾಕೆ ತಲೆ ಕೆಡ್ಸ್ಕೊಂತ ಆರಾಮಾಗಿರು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆ್ಯಂಡ್ ವಿ ಆಲ್ ಲವ್ ಯು, ನಾಟ್ ಜಸ್ಟ್ ಮೀ, ವಿ ಆಲ್ ಲವ್ ಯು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್.